ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾರ್ನಿಂಗ್ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಬ್ಬಕ್ಕಿನಲ್ಲಿ ಅವರೆಕಾಳು ಹಾಕಿ ಸೊಪ್ಪು ಸಾರು ಮಾಡೋಣ ಅಂತ ಸಬ್ಬಕ್ಕಿ ಅವರೆಕಾಳು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಅಕ್ಕಿ ಸೊಪ್ಪು ತಗೊಳ್ಳ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡು ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅವರೆಕಾಳುಗಳು ಕೂಡ ತೊಳೆದು ಒಂದು ಬಿಸಿಯಾಗಿರೋ ನೀರಿಗೆ ಸೊಪ್ಪು ಹಾಕಿ ಮತ್ತು ಅವರೆಕಾಳು ಹಾಕಿ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ 2 ಹಾಗೆ ಒಣಮೆಣಸಿನಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿದಿರೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸೋದಕ್ಕೆ ಇಟ್ಕೋಬೇಕು. ಯಾಕಂದರೆ ಪ್ಲೇಟ್ ಮುಚ್ಚಬಾರ್ದು, ಅಕ್ಕಿ ಸೊಪ್ಪೇ ಅದೇ ವಾಸನೆ ಇರುತ್ತೆ ಅಂದ್ಬಿಟ್ಟು ನಾನು ಪ್ಲೇಟ್ ಕ್ಲೋಸ್ ಮಾಡಿಲ್ಲ. ನೋಡಿ ಚೆನ್ನಾಗಿ ಬೆಂದ್ಕೊಂಡಿತ್ತು. ಅವರೆಕಾಳು ಕೂಡ ತುಂಬ ಸೂಪರಾಗಿ ಸಾಫ್ಟಾಗಿ ಬೆಂದ್ಕೊಂಡಿತ್ತು. ಅದನ್ನೆಲ್ಲ ಒಂದು ಬೌಲ್ಗೆ ಬಗ್ಸಿ ಇಟ್ಕೊಂಡಿದ್ದೀನಿ. ಆ ಸೊಪ್ಪೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬೆಂದಿತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅವರೆಕಾಳು ಕೂಡ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ತಿರಿಯಾಗಿ ರುಬ್ಕೊತಾ ಇದ್ದೀನಿ. ಆ ಕಡೆ ಗ್ಯಾಸ್ ಕಡೆ ಒಂದು ಕುಕ್ಕರ್ಗೆ ಸ್ವಲ್ಪ ಒಂದು 5-6 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಅದಕ್ಕೆ ಒಂದು ಈರುಳ್ಳಿ ಕೂಡ ಸಾಸಿವೆ ಸಿಕ್ಕಿದ್ದಾದ್ಮೇಲೆ ಈರುಳ್ಳಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಸೊಪ್ಪೆಲ್ಲ ರುಬ್ಬಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವರೆಕಾಳುಗಳು ಸೈಡ್ಗೆ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಸಾಂಬಾರು ಕೂಡ ರೆಡಿ ಆಯಿತು. ಅದ್ರ ಜೊತೆಗೆ ನಾನು ಸ್ವಲ್ಪ ಮುದ್ದೆ ರೈಸ್ ಮಾಡ್ಕೊತಾ ಇದ್ದೀನಿ. ಆ ಕಡೆ ಮುದ್ದೆ ಕೂಡ ಸಾಂಬಾರು ಕುದಿಯೋಷ್ಟೊತ್ತಿಗೆ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಮುದ್ದೆ ಮಾಡಿಕೊಂಡು ಹಾಗೆ ರೈಸ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಬೇಗ ಬೆಳಗ್ಗೆ ಎದ್ದು ಬೇಗ ತಿಂಡಿ ಮಾಡ್ಕೊಂಬಿಟ್ಟೆ. ಯಾಕಂದರೆ ತಿಂಡಿ ಆದರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೋದು ಅಂತ ನಾನು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡ್ಕೊಂಬಿಡ್ತೀನಿ. ನನಗೆ ಅದು ಸ್ವಲ್ಪ ಆರಾಮು. ಅದಕ್ಕೋಸ್ಕರ ಮುದ್ದೆ ಎಲ್ಲ ಬೆಳಗ್ಗೆನೇ ಮಾಡಿಬಿಡ್ತೀನಿ. ರೈಸು ಅಷ್ಟೇ ಬೆಳಗ್ಗೆ ಮಾಡಿಬಿಡ್ತೀನಿ. ನನ್ನ ಮಗಳಿರ್ತಾಳೆ ಅಂದ್ಬಿಟ್ಟು ರೈಸು ಸ್ವಲ್ಪ ಕೇಳ್ತಾ ಇರ್ತಾಳೆ. ಮುದ್ದೆ ಜೊತೆಗೆ ಅನ್ನ ಕೂಡ ಮಾಡ್ಕೊಂಬಿಡ್ತೀನಿ. ಹಾಗೆಲ್ಲ ಕಿಚನಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮುದ್ದೆ ಮಾಡ್ಕೊಂಡಿದ್ದಾಯಿತು. ಆ ಕಡೆ ರೈಸ್ ಕೂಡ ಆಯಿತು. ಆ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಅದಕ್ಕೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಚಿಪ್ಸ್ ಕೂಡ ಸ್ವಲ್ಪ ಎಣ್ಣೆದಲ್ಲಿ ಹಾಕಿ ಫ್ರೈ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ಮುದ್ದೆ ಸಾಂಬಾರಿಗೆ ಇದು ಒಳ್ಳೆ ಕಾಂಬಿನೇಷನ್ ಅಂತ ನಾನು ಇವತ್ತು ಹೂವು ಕೂಡ ಬಂದಿತ್ತು. ಹೂವೆಲ್ಲ ಕಟ್ಟಿಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ತಿಂಡಿ ತಿಂದ್ಕೊಂಡೆ. ಬಟ್ ಹೂವು ಸ್ವಲ್ಪ ಬಂದುಬಿಟ್ಟಿತ್ತು. ಹೂವೆಲ್ಲ ಹೊಲ್ಕೊಂಡು ಇವತ್ತು ಊರಿಗೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಇವತ್ತು ಈವ್ನಿಂಗ್ ಆಗಿ 5 o'clock ಆಗಿ ಮನೆಯದ ಎಲ್ಲ ಕೆಲಸ ಮಾಡಿಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ. ಏನಿಲ್ಲ, ನಮ್ಮ ಪಾಪನ ನೋಡ್ಕೊಬರೋಣ ಅಂತ ಹಾಗೆ ಹೋಗಿ ಒಂದು ರೌಂಡ್ ಹಾಕ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ನಾನು ನನ್ನ ಮಗಳು ಮತ್ತು ಹೋಗಿದ್ದು ಸ್ವಲ್ಪ ಹೊತ್ತಿಗೆ ನಮ್ಮಮ್ಮ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು. ಬಟ್ ನಮ್ಮಮ್ಮ ಅದೆಲ್ಲ ವೀಡಿಯೋಸ್ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ನಮ್ಮಮ್ಮ ಇವತ್ತು ಊಟ ಮಾಡ್ತಾಯಿದ್ರು. ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ, ಪೂರಿ, ಚಟ್ನಿ ಕೂಡ ಮಾಡ್ತಾಯಿದ್ರು. ಬಟ್ ಒಲೆ ಮೇಲೆ ಮಾಡೋದು ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ಯಾವ ಥರ ಮಾಡ್ತಾಯಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಬಟ್ ಗ್ಯಾಸ್ ಮೇಲೆ ಅನ್ನೋದೇನು ಮಾಡಲ್ಲ. ಮುದ್ದೆನೂ ಅಷ್ಟೇ, ಚಪಾತಿ ಅಷ್ಟೇ, ಪೂರಿ ಅಷ್ಟೇ ಎಲ್ಲ ಒಲೆ ಮೇಲೇ ಮಾಡ್ಕೊಳೋದು ನಮ್ಮಮ್ಮ ನೋಡಿದ್ರೆ ನಮಗೂ ತುಂಬಾ ಖುಷಿಯಾಗುತ್ತೆ ಅಲ್ಲಿ ಹೋಗಿ ಊಟ ತಿನ್ನಬೇಕಾದ್ರೆ. ಬಟ್ ನನ್ನ ಮಗಳು ಇವತ್ತು ಅವ್ರ ತಾತ ಕೈಯಲ್ಲಿ ನೇಮ್ ಪಾಲಿಶ್ ಹಾಕ್ಸ್ಕೊತಾ ಇದ್ಲು. ಹಾಗೆ ಊಟ ಕೂಡ ರೆಡಿ ಆಗಿತ್ತು. ಹಾಗೆ ಆಲೂಗಡ್ಡೆ ಪಲ್ಯ, ಸ್ವಲ್ಪ ಚಟ್ನಿ, ಸ್ವಲ್ಪ ಪೂರಿ, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಕೂಡ ಮಾಡಿ ನಮ್ಮಮ್ಮ ನಮಗೆಲ್ರಿಗೂ ಬಡಿಸೋದು. ನಾವು ಹೋದವ್ರಿಗೆಲ್ಲ ಏನಾದರೂ ಒಂದೊಂದು ಸ್ಪೆಷಲ್ ಮಾಡ್ತಾಯಿರ್ತಾರೆ. ಇವತ್ತು ನಮಗೆ ಪೂರಿ, ಚಪಾತಿ, ಚಟ್ನಿ, ಪಲ್ಯ ಎಲ್ಲ ಮಾಡಿದರು. ಬಟ್ ಅದ್ರ ಜೊತೆಗೆ ಸ್ವಲ್ಪ ಜೋಳ, ಗೆಣಸು, ಕಡಲೆಕಾಯಿ ಎಲ್ಲ ತಿಂದ್ಕೊಂಡು ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡಿದ್ವಿ. ಊಟ ಎಲ್ಲ ತಿಂದ್ಕೊಂಡು ಸ್ವಲ್ಪ ತಪ್ಪ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಬಟ್ ಇವತ್ತು ಇಷ್ಟೇ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋಸ್ಗೆ ಕಾದು ನೋಡಿ. ಥ್ಯಾಂಕ್ ಯು. ಬಾಯ್. ನಾಳೆ ವೀಡಿಯೋದಲ್ಲಿ ಸಿಗೋಣ. ಬಾಯ್.